ಸೇವಕರನ್ನು, ಸೇವಕಿಯರನ್ನು ಮತ್ತು ಇದರಲ್ಲಿ ಭಾಗವಹಿಸುವಂಥ ಎಲ್ಲ ವಿಶ್ವಾಸಿಗಳನ್ನು ನೀನು ಆಶೀರ್ವಾದ ಮಾಡು. ಇದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಎಲ್ಲ ಮುಖ್ಯಸ್ಥರುಗಳನ್ನು ಕೂಡ ನೀನು ಆಶೀರ್ವಾದ. ಈಗ ಸ್ವಾಮಿ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ನಮ್ಮೊಟ್ಟಿಗೆ ನೀನು ಮಾತನಾಡಬೇಕೆಂಬುದಾಗಿ ನಮ್ಮ ಪ್ರಭು ರಕ್ಷಕನಾದಂಥ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಡಿದ್ದೇವೆ ತಂದೆ. ಆಮೇಲೆ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿವಸದಲ್ಲಿ ನಾವು ನೋಡುವಾಗ ನಮಗೆ ಕೊಡಲ್ಪಟ್ಟಂತ ವೇದ ಭಾಗ ವಾಕ್ಯ ಯಾವುದಪ್ಪ ಅಂದ್ರೆ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 24ರಿಂದ 28 ವಚನಗಳನ್ನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ಹತಸಾಕ್ಷಿಗಳ ಪಟ್ಟಿಯಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೇವೆ. ಇವತ್ತಿನ ದಿವಸದಲ್ಲಿ ನಾವು ನೋಡುವಾಗ ಡಯೋಟ್ರಿಸ್ ಬೋನೋಫರ್ ಎಂಬುದಾಗಿ ಅವರ ಹೆಸರು ಇಲ್ಲಿ ಬರೆಯಲ್ಪಟ್ಟಿದೆ. ಏನಂದ್ರೆ ಡಯೋಟ್ರಿಸ್ ಬೋನೋಫರ್ ಎಂಬುದಾಗಿ. ಇವರು 1906ರಿಂದ 1945ರವರೆಗೂ ಇವರು ಜೀವನ ಚರಿತ್ರೆಯನ್ನ ನಾವು ನೋಡ್ತಾ ಇದ್ದೀವಿ. ಈ ಡಯೋಟ್ರಿಸ್ ಬೋನೋಫರ್ ಅವರು ಫೆಬ್ರವರಿ 4, 1906ರಂದು ಜರ್ಮನಿಯ ಬರ್ಲಿನ್ ನಲ್ಲಿ ಒಂದು ಪ್ರಮುಖ ಕುಟುಂಬದಲ್ಲಿ ಜನಿಸಿರುವಂತ ಒಬ್ಬ ವ್ಯಕ್ತಿಯು. ಇವರ ತಂದೆ ಕಾರ್ಲ್ ಬೋನೋಫರ್ ಇವರು ವಿಶಿಷ್ಟ ವೈದ್ಯರಾಗಿರ್ತಾರೆ. ಇವರ ತಾಯಿ ಬಂದು ಪೌಲಾ ಎಂಬುದಾಗಿ. ಇವರ ಧರ್ಮನಿಷ್ಠ ಕ್ರೈಸ್ತರಾಗಿರ್ತಾರೆ. ಇವರ ಜೀವನದಲ್ಲಿ ಅವರು ಜನಿಸಿದಂತ ಒಂದು ಸ್ಥಳ ಬರ್ಲಿನ್ ನಲ್ಲಿ ಒಂದು ಪ್ರಮುಖ ಕುಟುಂಬದಲ್ಲಿ ಜನಿಸ್ತಾರೆ. ಇವರ ತಂದೆ ಕಾರ್ಲ್ ಎಂಬುವವರು ಮತ್ತು ಇವರ ತಾಯಿ ಪೌಲಾ ಎಂಬ ಧರ್ಮನಿಷ್ಠ ಕ್ರೈಸ್ತರಾಗಿರ್ತಾರೆ. ಇವರ ಒಂದು ಬೋನೋಫರ್ ಅವರ ಪಾಲನೆಯು ಭೌತಿಕ ಮತ್ತು ಕಠಿಣತೆ ಮತ್ತು ಬಲವಾದ ನೈತಿಕ ಅಡಿಪಾಯದಿಂದ ಗುರುತಿಸಲ್ಪಡುವಂತ ಒಬ್ಬ ವ್ಯಕ್ತಿಯಾಗಿದೆ. ಮತ್ತು ಅವರ ಕುಟುಂಬವು ದೇವತಾ ಶಾಸ್ತ್ರದ ನಂಬಿಕೆಗಳನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತ ಒಂದು ಕುಟುಂಬ ಕೂಡ ಅವರಾಗಿದೆ. ಇವರ ಬೋನೋಫರ್ ಅವರ ಆರಂಭಿಕ ಪಾದ್ರಿಯ ವೃತ್ತಿ ಜೀವನವು ಜರ್ಮನ್ ಸಭೆಯಲ್ಲಿ ಒಂದು ಪ್ರಾಂತದೊಂದಿಗೆ ಅಲ್ಲಿ ಅವರು ಪ್ರಾರಂಭ ಮಾಡುತ್ತಾರೆ. 1931ರಲ್ಲಿ ಅವರು ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ ದೇವತಾಶಾಸ್ತ್ರ ಮತ್ತು ಉಪನ್ಯಾಸಕರಾಗಿ ಅವರು 1931ರಲ್ಲಿ ಉಪನ್ಯಾಸಕರಾಗಿ ಅವರು ಇರ್ತಾರೆ. ಬೋನೋಫರ್ ಅವರ ನ್ಯಾಯ ದಬ್ಬಾಳಿಕೆ ಸಮಸ್ಯೆಗಳೊಂದಿಗೆ ನೋಡಿ ಪ್ರಪಂಚದೊಂದಿಗೆ ತೊಡಗಿಸಿಕೊಳ್ಳಬೇಕಾದ ಕ್ರೈಸ್ತ ತತ್ವಗಳನ್ನ ಅವರು ಅಲ್ಲಿ ನಂಬಿಕೊಳ್ತಾರೆ. ಅಂದ್ರೆ ಒಂದು ದಬ್ಬಾಳಿಕೆ ಮತ್ತು ಅನೇಕ ಸಮಸ್ಯೆಗಳೊಂದಿಗೆ ಅವರು ಕ್ರೈಸ್ತ ತತ್ವಗಳನ್ನ ಅವರು ತೊಡಗಿಸಿಕೊಳ್ಳುವುದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. 1943 ಜುಲೈ 20ರಂದು ಹಿಟ್ಲರನನ್ನು ಹತ್ಯೆ ಮಾಡಲು ಕೆಲವು ಜರ್ಮನ್ ಅಧಿಕಾರಿಗಳು ಮತ್ತು ನಾಗರಿಕರು ಮಾಡಿದ ಒಂದು ಪ್ರಯತ್ನದಲ್ಲಿ ಭಾಗವಹಿಸುವುದಕ್ಕಾಗಿ ಆ ಒಂದು ಸಮಯದಲ್ಲಿ ನಡೆಯುವಂತ ಒಂದು ಘಟನೆಯಲ್ಲಿ ಅವ್ರು ಪಾಲ್ಗೊಳ್ತಾರ. ಆ ಪಾಲ್ಗೊಂಡಾಗ ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಸೆರೆಮನೆ ಬಂಧಿಸ್ತಾರ. ಅವ್ರು ಈ ಬೋನೋಫರ್ ಅಂತಕ್ಕಂಥ ವ್ಯಕ್ತಿಯನ್ನ ಅಲ್ಲಿ ಬಂಧಿಸುವುದನ್ನ ನಾವು ನೋಡ್ತಾ ಇದ್ದೀವಿ. ಬೋನೋಫರ್ ಅವರ ಕಠಿಣ ಪರಿಸ್ಥಿತಿಗಳಲ್ಲಿ ಸುಮಾರು ಒಂದು ಕಠಿಣವಾದಂತ ಒಂದು ಆ ಸೆರೆಮನೆಯಲ್ಲಿ ಅವರು 2 ವರ್ಷ ಕಾಲ ಅಲ್ಲಿ ಇರಿಸುವುದನ್ನ ನಾವು ನೋಡ್ತಾ ಇದ್ದೀವಿ. ಬೋನೋಫರ್ ಅವರು ಜೈಲಿನಲ್ಲಿದ್ದಾಗ ಅವರು ಸುಮ್ಮನೆ ಇರಲಿಲ್ಲ. ಯಾಕಂದ್ರೆ ಈಗ ನಾವು ಅನೇಕ ವ್ಯಕ್ತಿಗಳನ್ನ ನಾವು ಗಮನಿಸ್ತಾ ಇರ್ತೀವಿ. ಅನೇಕ ಸಂದರ್ಭದಲ್ಲಿ ಸೆರೆಮನೆಯಲ್ಲಿ ಇದ್ದುಕೊಂಡೇ ಅನೇಕ ಕಾರ್ಯಗಳು ನಡೆಸ್ತಿರುವಂತ ಅನೇಕ ವಿಷಯಗಳನ್ನ ನಾವು ನೋಡ್ತಾ ಇದ್ದೀವಿ. ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುವಾಗ ಪೌಲ ಸೀಲರ್ ಕೂಡ ಸೆರೆಮನೆಯಲ್ಲಿರುವಾಗ ಅಲ್ಲಿ ಅನೇಕ ಅದ್ಭುತ ಕಾರ್ಯಗಳು ನಡೆದಿರುವುದನ್ನ
ನಾವು ನೋಡಿದ್ವಿ. ಅದೇ ರೀತಿಯಲ್ಲಿ ಇವರ ಜೀವಮಾನದಲ್ಲಿ ಕೂಡ ಆ ಒಂದು ಅದ್ಭುತವಾದಂತ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಜೈಲಿನಲ್ಲಿದ್ದಾಗ ಅನೇಕ ಕೆಲವು ಪತ್ರಗಳನ್ನ ಅವರು ಬರೆಯುವುದನ್ನ ಇಲ್ಲಿ ನಾವು ನೋಡ್ತಾ ಇದ್ವಿ. ಮತ್ತು ಅದಕ್ಕಾಗಿ ಅವರು ಅನೇಕ ವಿಷಯಗಳನ್ನ ರೂಪಿಸುವಂತ ಒಬ್ಬ ವ್ಯಕ್ತಿ ಈ ಬೋನೋಪರ್ ಎಂಬತಕ್ಕಂಥವರು ಅವರಾಗಿದ್ದಾರೆ. ಮತ್ತು ಈ ಅವಧಿಯಲ್ಲಿ ಬೋನೋಪರ್ ಅವರ ಬರಹಗಳು ಒಂದು ಆಳವಾದಂತ ಉತ್ತಮವಾದಂತ ಒಂದು ನಂಬಿಕೆಗೆ ನಡೆಸುವಂತ ಒಂದು ಒಳ್ಳೆ ಒಂದು ಸಂಗತಿಗಳಾಗಿ ಮಾರ್ಪಟ್ಟಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಮಾನವ ಸಂಕಟಗಳ ಬಗ್ಗೆ ಆಳವಾದ ತಿಳುವಳಿಕೆ ಮತ್ತು ಕ್ರೈಸ್ತ ಧರ್ಮವು ಜಗತ್ತಿನಲ್ಲಿರುವ ಕೆಟ್ಟದ್ದನ್ನು ಎದುರಿಸಬೇಕು ಎಂಬ ಅವರ ನಂಬಿಕೆಯನ್ನು ಈ ಒಂದು ಕೆಟ್ಟದ್ದನ್ನು ಎದುರಿಸಬೇಕು, ಕ್ರೈಸ್ತ ಧರ್ಮವು ಜಗತ್ತಿನಲ್ಲಿರುವಂತಹ ಒಂದು ಕೆಟ್ಟದ್ದನ್ನು ಎದುರಿಸಬೇಕು ಎಂಬತಕ್ಕಂಥ ಅವರ ನಂಬಿಕೆ ಅದು ಉತ್ತಮವಾದಂತಹ ಒಂದು ನಂಬಿಕೆಯಾಗಿ ಪರಿವರ್ತಿಸುವುದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಇವರು ಎರಡನೇ ಮಹಾಯುದ್ಧದ ಅಂತ್ಯದ ಕೆಲವೇ ವಾರಗಳ ಮೊದಲು ಅವರು ಏಪ್ರಿಲ್ 9, 1945 ಬರ್ಗ್ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಇವರು ಅವರಿಂದ ಏನ್ ಮಾಡ್ತಾರೆ, ಅಲ್ಲಿ ಗಲ್ಲಿಗೇರಿಸುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ಇಲ್ಲಿ ನಾವು ನೋಡುವಾಗ ಅವರು ಉತ್ತಮವಾದಂತ ಒಂದು ದೇವರಲ್ಲಿ ಅವರು ನಂಬಿಕೆಯನ್ನಿಟ್ಟು ಅನೇಕ ಸೆರೆಮನೆಯಲ್ಲಿದ್ದರೂ ಕೂಡ, ಅವರನ್ನ ಬಂಧಿಸಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವರು ಧೈರ್ಯವಾಗಿ ಭಯಪಡದೆ ಧೈರ್ಯವಾಗಿದ್ದುಕೊಂಡು ಅಲ್ಲಿಂದಲೇ ಅವರ ಸುವಾರ್ತೆಯನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದ ನಂತರ ಅವರು ಕೆಲವು ದಿನಗಳಾದ ನಂತರ ಅವರು ಒಂದು ಜೀವನದಲ್ಲಿ ಅಲ್ಲಿ ಸೆರೆಮನೆಗೆ ಹಾಕುವುದನ್ನು ಕೂಡ ನಾವು ನೋಡುವಂಥವ್ರಾಗಿ, ಸೆರೆಮನೆಗೆ ಹಾಕಿದ ನಂತರ ಅವರನ್ನ ನಾವು ನೋಡ್ತಾ ಇದ್ದೇವೆ. ಎರಡನೇ ಮಹಾಯುದ್ಧದ ಅಂತ್ಯದ ಕೆಲವೇ ವಾರಗಳ ಮೊದಲು ಅಂದ್ರೆ ಏಪ್ರಿಲ್ 9, 1945 ಈ ಬರ್ಗ್ ಕ್ಯಾಂಪ್ನಲ್ಲಿ ಅವರನ್ನ ಗಲ್ಲಿಗೆ ಕೂಡ ಏರಿಸುವಂತ ಒಂದು ಪರಿಣಾಮ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂದ್ರೆ, ನಮ್ಮ ಜೀವನ ಅನೇಕ ಒಂದು ಸಂದರ್ಭಗಳಲ್ಲಿ ಕಷ್ಟಕರವಾಗಿರುತ್ತೆ. ಅನೇಕ ಕಷ್ಟಗಳು ಬರ್ತವೆ, ಸಂಕಟಗಳು ಬರ್ತವೆ, ಹಿಂಸೆಗಳು ಬರ್ತವೆ. ಅವೆಲ್ಲವನ್ನು ಕೂಡ ಸಹಿಸಿಕೊಂಡು ನಾವು ಮುಂದಕ್ಕೆ ಹೋಗ್ಬೇಕೆಂಬತಕ್ಕಂಥ ಒಂದು ಉತ್ತಮವಾದಂಥ ಒಂದು ನಂಬಿಕೆಯನ್ನಿಟ್ಟು ನಾವು ಮುಂದಕ್ಕೆ ಸಾಗಬೇಕು ಎಂಬತಕ್ಕಂಥ ಒಂದು ಮಾದರಿ ಜೀವಿತವನ್ನ ಅವರು ನಮಗೆ ತೋರಿಸ್ತಾ ಇದ್ದಾರೆ. ಮತ್ತು ಇವರ ಒಂದು ಜೀವನ ದಿಂದ ನಾವು ಏನ್ ತಿಳ್ಕೊಳ್ಬೋದು ಅಂತಂದ್ರೆ, ಬೋನೋಪರ್ ಅವರ ಜೀವನವು ಕ್ರಿಸ್ತನನ್ನು ಅನುಸರಿಸುವುದರ ನಿಜವಾದ ಅರ್ಥವನ್ನು ಪ್ರತಿಬಿಂಬಿಸಲು ನಮ್ಮನ್ನು ಕರೀತಾ ಇದೆ. ಅಂದ್ರೆ ಬೋನೋಪರ್ ಅವರ ಜೀವನವು ಏನಂದ್ರೆ, ಕ್ರಿಸ್ತನನ್ನು ನಾವು ಅನುಸರಿಸ್ಬೇಕು, ಯೇಸು ಸ್ವಾಮಿಯನ್ನ ನಾವು ಅನುಸರಿಸಿ ನಡಿಬೇಕು ಎಂಬತಕ್ಕಂಥ ಒಂದು ಸಂಗತಿಯನ್ನ ಇಲ್ಲಿ ತಿಳಿಸುವುದಂತ ನಾವು ನೋಡ್ತಾ ಇದ್ದೇವೆ. ಮತ್ತು ಉತ್ತಮವಾದಂತ ಒಂದು ತ್ಯಾಗ ನಾವು ಮಾಡಬೇಕು. ಅನೇಕ ಯಾವುದೇ ರೀತಿಯಾದಂತ ವಿರೋಧ ಇದ್ರೂ ಕೂಡ ಅವುಗಳನ್ನ ಜಯಿಸಿ ಶಿಷ್ಯತ್ವದ ಒಂದು ವೆಚ್ಚವನ್ನ ನಾವು ಸ್ವೀಕರಿಸಲು ಸಿದ್ಧರಾಗಿರ್ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಅನ್ಯಾಯದೊಂದಿಗೆ ನಾವು ತೊಡಗಿಸಿಕೊಳ್ಳಿ ಎಂದು. ಬೋನೋಪರ್ ಅವರ ನಾವು ಎಲ್ಲಿ ನೋಡಿದರೂ ಅನ್ಯಾಯವನ್ನು ಎದುರಿಸಲು ನಮಗೆ ಸವಾಲು ಹಾಕುತ್ತದೆ. ದುಷ್ಟತನವು ಜಯಗಳಿಸುವಾಗ ಅವರ ಬೆಂಬಲ ನೀಡಲು ನಿರಾಕರಿಸಿದರು ಮತ್ತು ದಬ್ಬಾಳಿಕೆ ವಿರುದ್ಧ ನಿಲ್ಲುವ ಮಹತ್ವವನ್ನು
ನಮಗೆ ಅದು ಕಷ್ಟಕರವಾಗಿದ್ರೂ ಸಹ ಈ ರೀತಿಯಾದಂಥ ಒಂದು ದಬ್ಬಾಳಿಕೆ ಮತ್ತು ಅನ್ಯಾಯವನ್ನು ಎದುರಿಸುವಂಥ ಒಂದು ದುಷ್ಟತನವನ್ನು ಜಯಗಳಿಸುವಂಥ ಒಂದು ಸ್ವಭಾವ ಅಲ್ಲಿ ಅವರು ಉತ್ತಮವಾದಂಥ ರೀತಿಯಲ್ಲಿ ನಮಗೆ ಕಲಿಸಿಕೊಡುವುದನ್ನು ಅಲ್ಲಿ ನಾವು ನೋಡ್ತಾ ಇದ್ವಿ. ಮತ್ತು ಮೂರನೇದಾಗಿ ನಾವು ನೋಡುವಾಗ ಒಂದು ಸಮಗ್ರತೆಯಿಂದ ನಾವು ಬದುಕಬೇಕು ಎಂಬತಕ್ಕಂಥದ್ದು. ಅವರು ಸಾವಿನ ಎದುರಿನಲ್ಲಿಯೂ ಸಹ ಕ್ರಿಸ್ತನ ಬಗ್ಗೆ ಬೋನೋಪರ್ ಅವರ ಒಂದು ಉತ್ತಮವಾದಂಥ ಒಂದು ನಂಬಿಕೆ, ಸಮಗ್ರತೆಯಿಂದ ಬದುಕಲು ನಮಗೆ ತೋರಿಸಿಕೊಡುವಂಥ ಒಂದು ವಿಷಯವಾಗಿದೆ. ಉತ್ತಮವಾದಂಥ ನಂಬಿಕೆಯಲ್ಲಿ ನಾವು ಜೀವನ ಮಾಡಬೇಕು. ಆ ನಂಬಿಕೆಯಿಂದಲೇ ಅನೇಕ ದುಷ್ಟ ಕಾರ್ಯಗಳನ್ನು ಎದುರಿಸಬೇಕು. ಅನೇಕ ಹಿಂಸೆಗಳ ಮಧ್ಯದಲ್ಲಿ ನಾವು ಸೇವೆ ಮಾಡಬೇಕು ಎಂಬತಕ್ಕಂಥ ಉತ್ತಮವಾದಂಥ ಒಂದು ಮಾರ್ಗವನ್ನು ನಮಗೆ ತೋರಿಸಿಕೊಡ್ತಾರೆ. ಬೋನಪರ್ ಅವರ ನಾಲ್ಕನೇದಾಗಿ ನಾವು ನೋಡುವಾಗ ಕ್ರೈಸ್ತ ಸಮುದಾಯವನ್ನು ನಾವು ನಿರ್ಮಿಸಬೇಕು. ನೋಡ್ರಿ, ಬೋನಪರ್ ಅವರ ಬರಹಗಳು ಮತ್ತು ವಿಶ್ವಾಸಿಗಳೊಂದಿಗೆ ವಾಸಿಸುವ ಮಹತ್ವವನ್ನು ಒತ್ತಿ ಹೇಳುವಂತ ಒಂದು ವಿಷಯವನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಕ್ರಿಸ್ತನ ಪ್ರೀತಿಯನ್ನು ಪ್ರಾಯೋಗಿಕ ರೀತಿಯಲ್ಲಿ ಜೀವಿಸುವ ಮೂಲಕ ನಾವು ಇವರ ಒಂದು ಮಾದರಿಯಲ್ಲಿ ನಾವು ಕಲಿಬೇಕು. ಅಂದ್ರೆ ಇವರ ಒಂದು ಸೇವೆ ಎಲ್ಲಿ ನಾವು ನೋಡುವಾಗ ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾ ಇದೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಿ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ. ಹೌದು, ನಾವು ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ತನ್ನನ್ನು ತಾನು ಶಿಲುಬೆಯನ್ನು ಹೊತ್ತುಕೊಂಡು ಬರಬೇಕು. ಅನೇಕ ಸೇವೆಯಲ್ಲಿ ಅನೇಕ ಕಷ್ಟಗಳಿರ್ತವೆ. ಅವುಗಳನ್ನ ಎದುರಿಸಿ ನಾವು ನಿಲ್ಲುವಾಗ ನಮ್ಮ ಉತ್ತಮವಾದಂಥ ಸೇವೆ ಅದು ಬೆಳಕಿಗೆ ಬರುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಾವು ಈಗ ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಅವರು ಇಲ್ಲಿ 24ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂದ್ರೆ, ಅವರ ಉತ್ತಮವಾದಂಥ ಒಂದು ತ್ಯಾಗ. ಅಂದ್ರೆ ಇದು ಶಿಷ್ಯತ್ವದ ಒಂದು ಕ್ರಯವನ್ನು ಯೇಸು ಅಲ್ಲಿ ನಮಗೆ ಪ್ರಕಟಣೆ ಮಾಡ್ತಾ ಇದ್ವಿ. ಮತ್ತು ಇದರಲ್ಲಿ ಹೆಡ್ಲೈನ್ಸ್ ಅಲ್ಲಿ ನಾವು ನೋಡುವಾಗ, ಯೇಸು ತನ್ನ ಮರಣವನ್ನು ಮುಂತಿಳಿಸಿ ತನ್ನ ಶಿಷ್ಯರು ತನ್ನ ನಿಮಿತ್ತವಾಗಿ ಪ್ರಾಣ ಬಿಡುವುದಕ್ಕೆ ಕೂಡ ಅವ್ರೇನಾಗಿರ್ಬೇಕಂತೆ ಸಿದ್ಧರಾಗಿರ್ಬೇಕು ಎಂಬತಕ್ಕಂಥ ಒಂದು ವಿಷಯವನ್ನ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ತನ್ನ ಪ್ರಾಣವನ್ನು ತನ್ನ ಶಿಷ್ಯರು ತನ್ನ ನಿಮಿತ್ತವಾಗಿ ಪ್ರಾಣ ಬಿಡುವುದಕ್ಕೆ ಕೂಡ ಸಿದ್ಧರಾಗಿರ್ಬೇಕು. ಅನೇಕ ಸಂದರ್ಭದಲ್ಲಿ ಸೇವಕರುಗಳು ಹೇಳ್ತಾ ಇರ್ತಾರೆ ಏನಂದ್ರೆ, ಸೇವೆ ಎಲ್ಲಿ ಹೋಗುವಾಗ ನೀವು ಧೈರ್ಯವಾಗಿರ್ರಿ, ಯಾವುದೇ ಕಾರಣಕ್ಕೂ ಯಾರೇ ನಿಮ್ಮನ್ನು ಹಿಂಸಿಸಿದ್ರು ಕೂಡ ನೀವು ಯೇಸು ಸ್ವಾಮಿಗೋಸ್ಕರ ನೀವು ಪ್ರಾಣ ಬಿಡೋದಕ್ಕೆ ಕೂಡ ನೀವು ಸಿದ್ಧರಾಗಿರ್ಬೇಕು ನೀವು ಅಂತ. ಅದೇ ಸರಿ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ ಏನಂದ್ರೆ, ನೀವು ಕೂಡ ಸಿದ್ಧರಾಗಿರ್ರಿ ಎಂಬುದಾಗಿ. ಇಲ್ಲಿ 24ನೇ ವಚನದಲ್ಲಿ ನಾವು ನೋಡುವಾಗ ನಾವು ಮಾಡಬೇಕಾದದ್ದು ಏನಪ್ಪ ಅಂದ್ರೆ, ಉತ್ತಮವಾದಂತ ಒಂದು ತ್ಯಾಗ ನಾವು ಮಾಡಬೇಕು. ಯೇಸು ತನ್ನ ಶಿಷ್ಯರೊಂದಿಗೆ ಅವರು ಹೇಳ್ತಾ ಇರುವಂತ ಒಂದು ವಿಷಯ ಏನಪ್ಪ ಅಂದ್ರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ತನ್ನನ್ನು ನಿರಾಕರಿಸಿ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ನನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವನು ಅದನ್ನು ಕಳಕೊಳ್ಳುವನು ಎಂಬುದಾಗಿ. ಒಂದು ವೇಳೆ ಪ್ರಾಣವನ್ನು ಉಳಿಸಿಕೊಳ್ಬೇಕು ಎಂತಕ್ಕಂಥವನು ಅದನ್ನು ಕಳ್ಕೊಳ್ತಾನೆ ಎಂಬತಕ್ಕಂಥ ಒಂದು ವಿಷಯವನ್ನು ನೋಡಿ. ಇಲ್ಲಿ ಕ್ರಿಸ್ತನ ಒಂದು ನಿಜವಾದ ಹಿಂಬಾಲಕನಾಗಲು ಏನ್ ಮಾಡ್ಬೇಕಪ್ಪ ಅಂದ್ರೆ, ತನ್ನನ್ನು ತಾನು ನಿರಾಕರಿಸಿಕೊಳ್ಬೇಕು. ಅದೇ ನಿಜವಾದಂತ ಒಂದು ಶಿಷ್ಯತ್ವ ಆಗಿರುತ್ತೆ.
ಮತ್ತು ಯೇಸುವನ್ನು ನಾವು ಹಿಂಬಾಲಿಸಬೇಕಾದ್ರೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಸಂಪೂರ್ಣವಾಗಿ ನಾವು ದೇವರಿಗೋಸ್ಕರ ನಾವು ನಮ್ಮ ಜೀವನವನ್ನೇ ತ್ಯಾಗ ಮಾಡಬೇಕು. ಹಾಗಾದ್ರೆ ಮಾತ್ರ ನಾವು ಶ್ರಮೆಯನ್ನು, ಅವಮಾನವನ್ನು ಎಲ್ಲವನ್ನು ನಾವು ಸಹಿಸಿಕೊಂಡು ನಾವು ಸಿದ್ಧರಾಗಬೇಕು. ಯಾರಿಗೋಸ್ಕರ? ಯೇಸು ಸ್ವಾಮಿಗೋಸ್ಕರ ನಾವು ಸಿದ್ಧರಾಗಬೇಕು ಎಂಬತಕ್ಕಂಥ ಒಂದು ವಿಷಯವನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಮಾತ್ರವಲ್ಲದೆ 25ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಕ್ರೂಜೆಯನ್ನು ಹೊತ್ತುಕೊಳ್ಳುವುದು ಎಂದರೆ ಒಬ್ಬನು ತನ್ನ ಜೀವಿತವನ್ನು ಕ್ರಿಸ್ತನಿಗಾಗಿ ಕಳೆದುಕೊಳ್ಳುವುದು. ಕ್ರೂಜೆಯನ್ನು ಹೊತ್ತುಕೊಳ್ಳುವುದು ಅಂದ್ರೆ ಒಬ್ಬನು ತನ್ನ ಜೀವಿತವನ್ನು ಕ್ರಿಸ್ತನಿಗಾಗಿ ಕಳೆದುಕೊಳ್ಬೇಕು. ತನ್ನ ಜೀವಿತದಲ್ಲಿ ಯೇಸು ಸ್ವಾಮಿಗೋಸ್ಕರ, ಯಾಕಂದ್ರೆ ಅವರು ಲೋಕಕ್ಕೆ ಬರುವಾಗ ಅನೇಕ ಹಿಂಸೆಗಳು, ಸಹಿಸಿಕೊಳ್ಳಾರ್ದಷ್ಟು ವೇದನೆಗಳು ಎದುರಾದಾಗಲೂ ಕೂಡ ಯೇಸು ಸ್ವಾಮಿ ತನ್ನ ಕಾರ್ಯವನ್ನ ಅವರು ಮಾಡಿದ್ರು. ಅದೇ ರೀತಿಯಲ್ಲಿ ಇವತ್ತು ನಾವು ದೇವರಿಗಾಗಿ ನಮ್ಮ ಹೃದಯವನ್ನು ಸಮರ್ಪಣೆ ಮಾಡಿಕೊಟ್ಟಾಗ ನಾವು ಕೂಡ ಈ ರೀತಿಯಾದಂಥ ಒಂದು ಸಿದ್ಧರಾಗಿರ್ಬೇಕು. ನಮ್ಮ ಜೀವಿತವನ್ನು ಯೇಸು ಸ್ವಾಮಿಗೋಸ್ಕರ ಕೊಡುವಂತ ಒಂದು ಉತ್ತಮವಾದಂತ ಒಂದು ತ್ಯಾಗ ನಾವು ಮಾಡಬೇಕು. ಅದಕ್ಕಾಗಿ ಎಚ್ಚರಿಕೆ ಆಗಿರ್ರಿ, ಯಾವಾಗಲೂ ಪ್ರಾರ್ಥನೆ ಮಾಡ್ರಿ, ದೇವರನ್ನು ಹಿಂಬಾಲಿಸ್ರಿ ಎಂಬುದಾಗಿ ಅನೇಕ ಸಂದರ್ಭಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಮತ್ತು 26ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಏನಪ್ಪ ಅಂದ್ರೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ? ನೋಡ್ರಿ, ಒಬ್ಬ ವ್ಯಕ್ತಿ, ನಾವು ಲೂಕನ ಬರೆಸುವಾರ್ತೆಯಲ್ಲೂ ನಾವು ನೋಡ್ತಾ ಇದ್ದೇವೆ, ಅಥವಾ ಅಲ್ಲಿ ನಾವು ನೋಡುವಾಗ ಲೋಕವೆಲ್ಲ ನಾವು ಸಂಪಾದನೆ ಮಾಡ್ಕೊಂಡಿರ್ಬೋದು, ನಮಗೆ ಎಷ್ಟೋ ಆಸ್ತಿ ಇರ್ಬೋದು, ಎಷ್ಟೋ ಅಂತಸ್ತಿರ್ಬೋದು, ಆದ್ರೆ ಅಲ್ಲಿ ಕೂಡ ಒಬ್ಬ ವ್ಯಕ್ತಿ ಯೋಚನೆ ಮಾಡ್ತಾನೆ, ಏನಪ್ಪಾ ಅಂದ್ರೆ, ನಾನು ಈ ಲೋಕವನ್ನ, ಇಲ್ಲಿರುವಂತ ಎಲ್ಲಾ ಖನಿಜಗಳ ನಾವು ತುಂಬಿಸಿಟ್ಟುಕೊಂಡು ನಾವು ಸುಖವಾಗಿ ಉಣಬೇಕು, ಕುಡಿಬೇಕು, ತಿನ್ನಬೇಕು ಅಂತೇಳಿ ಅವನ ಒಂದು ಆಸೆ ಆಕಾಂಕ್ಷೆ ಆಗಿರುತ್ತೆ. ಆದ್ರೆ ಅವರು ದೇವ್ರು ಹೇಳ್ತಾರೆ, ನೀನು ಮೂರ್ಖನ ರೀತಿಯಲ್ಲಿ ನೀನು ಯೋಚನೆ ಮಾಡಬೇಡ, ಇವತ್ತು ರಾತ್ರಿ ನಿನ್ನ ಪ್ರಾಣ ಹೋದ್ರೆ ಯಾರಿಗೆ ಅದನ್ನ ದೇವರ ಒಂದು ನಾವು ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂದ್ರೆ, ಯಾರು ಕೂಡ ಈ ಲೋಕದಲ್ಲಿ ನಷ್ಟ ಹೊಂದಬಾರದು ಎಂಬುದಾಗಿ ದೇವರ ಚಿತ್ತವಾಗಿದೆ. ನೋಡ್ರಿ, ಇಲ್ಲಿ ನಾವು ನೋಡುವಾಗ ನಮ್ಮ ಜೀವಿತದಲ್ಲಿ ಸಂಭವಿಸಬಹುದಾದ ಅತ್ಯಂತ ದುಃಖಕರವಾದ ಸಂಗತಿ ಯಾವುದು? ನಾವು ಉದ್ಯೋಗವನ್ನು ಕಳೆದುಕೊಳ್ಳುವುದಾ, ಅಥವಾ ಪ್ರೀತಿ ಪಾತ್ರರನ್ನು ಕಳೆದುಕೊಳ್ಳುವುದಾ, ಆರೋಗ್ಯವನ್ನು ಕಳೆದುಕೊಳ್ಳುವುದಾ? ಇವ್ಯಾವು ಕೂಡ ಅಲ್ಲ. ಆದ್ರೆ ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಒಬ್ಬನ ಜೀವನದಲ್ಲಿ ಅತ್ಯಂತ ದುಃಖಕರವಾದ ಸಂಗತಿ ಎಂದರೆ ಆತ್ಮ ನಷ್ಟಪಡಿಸಿಕೊಳ್ಳುವುದು. ನಮ್ಮ ಆತ್ಮ ಯಾವುದಕ್ಕೂ ನಷ್ಟ ಹೊಂದಬಾರದು, ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಷ್ಟ ಹೊಂದಬಾರದು, ಯಾರೊಬ್ಬರು ನಷ್ಟಪಡಿಸಿಕೊಳ್ಳಬಾರದು ಎಂಬುದಾಗಿ ದೇವರ ಚಿತ್ತವಾಗಿದೆ. ದೇವರ ರಕ್ಷಣೆಗೆ ಎಲ್ಲ ರೀತಿಯಾದಂಥ ಅನುಕೂಲತೆಯನ್ನು ದೇವರು ಆ ರಕ್ಷಣೆಗೆ ಮಾರ್ಗದಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಮತ್ತು ಒಂದು ವೇಳೆ ಯಾರಾದರೂ ನಷ್ಟಪಟ್ಟರೆ ದೇವರನ್ನು ದೂರಲು ಸಾಧ್ಯವಿಲ್ಲ. ದೇವರ ರಕ್ಷಣೆ ಎಲ್ಲ ಅನುಕೂಲತೆಗಳನ್ನು ಮಾಡಿದ್ದಾನೆ. ಯಾರಾದರೂ ನಷ್ಟಪಟ್ಟರೆ ದೇವರನ್ನು ದೂರಲು ಸಾಧ್ಯವಿಲ್ಲ. ಒಂದು ವೇಳೆ ನೋಡಪ್ಪ, ನೀನು ಕೆಟ್ಟ ಮಾರ್ಗದಲ್ಲಿ ನಡೀತಾ ಇದೆಯಾ, ಈಗ ಒಳ್ಳೆ ಮಾರ್ಗದಲ್ಲಿ ನಡಿ ಅಂತೇಳಿ ನಾವು ಬೋಧನೆ ಮಾಡ್ತಾ ಇರ್ತೀವಿ. ಅವರು ಎಷ್ಟು ಹೇಳಿದ್ರು ಕೂಡ ಅವರು ಕೇಳಲ್ಲ. ಕೊನೆಯವರೆಗೂ ಅವರು ಅದೇ ಜೀವಿತವನ್ನು ಜೀವಿಸ್ತಾ ಇರ್ತಾರೆ. ಆಗ ಬಂದು ಕೊನೆಯಲ್ಲಿ ನೋಡಿ, ದೇವರೇ ನನ್ನನ್ನ ಈ ರೀತಿ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ದೇವರ ಮೇಲೆ ಅಪವಾದ ಹೊರಿಸಿ ಅದರಿಂದ ಪ್ರಾಣ ನಷ್ಟಕ್ಕೆ ಒಳಗಾಗಬಾರದು ಎಂಬತಕ್ಕಂಥ ವಿಷಯವನ್ನ ನಾವು ನೋಡ್ತಾ ಇದ್ದೀವಿ. ಮತ್ತು ನಾವು ನೋಡುವಾಗ
ಈ ಒಂದು ಆ, ಒಬ್ಬ ವ್ಯಕ್ತಿ ನಾವು ನೋಡ್ತಾ ಇದ್ದೇವೆ, ಹೆಸರನ್ನು ಹೊಂದಿಕೊಳ್ಳುವ ಅವಶ್ಯಕತೆ ಇಲ್ಲ. ಒಬ್ಬ ವ್ಯಕ್ತಿ ಮಾಡಬೇಕಾದದ್ದು ಇಷ್ಟೇ, ಏನಂದ್ರೆ ಸುವಾರ್ತೆಗೆ ವಿಧೇಯರಾಗಬೇಕು ಮತ್ತು ದೇವರನ್ನು ಮೆಚ್ಚಿಸುವಂತ ಬಯಕೆಗಳನ್ನ ಹೊಂದಿಕೊಳ್ಳಬೇಕು ಎಂಬುದಾಗಿ. ಇದರೊಂದಿಗೆ ತಮಗೆ ಇರುವ ರಕ್ಷಣೆ ಅವಶ್ಯಕತೆಯನ್ನು ಒಪ್ಪಿಕೊಳ್ಳಬೇಕು ಮತ್ತು ನಾವು ಏನಾಗಿರ್ಬೇಕು, ಸಿದ್ಧರಾಗಿರ್ಬೇಕು ಎಂಬತಕ್ಕಂಥದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಯೇಸು ಸ್ವಾಮಿ ನಮ್ಮ ಯಾರು ಕೂಡ ನಷ್ಟ ಹೊಂದಬಾರದು, ಆತ್ಮ ನಷ್ಟಪಡಿಸಿಕೊಳ್ಳಬಾರದು ಎಂಬತಕ್ಕಂಥ ವಿಷಯದಲ್ಲಿ ನಮಗೆ 26ನೇ ವರ್ಷದಲ್ಲಿ ನಮಗೆ ತಿಳಿಯಪಡಿಸ್ತಾರೆ. ಅದಕ್ಕಾಗಿ ನೋಡ್ರಿ, ಲೋಕವನ್ನೆಲ್ಲ ಸಂಪಾದನೆ ಮಾಡ್ಕೊಂಡಿರ್ಬೋದು, ಅವನು ಎಷ್ಟೇ ಒಂದು ಸಂಪಾದನೆ ಮಾಡಿದ್ರು ಕೂಡ ನಾವು ಅವನ ಪ್ರಾಣ ನಷ್ಟಪಟ್ರೆ ಏನು ಪ್ರಯೋಜನ ಇಲ್ಲ. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಉಳ್ಳವರು 27ನೇ ವರ್ಷದಲ್ಲಿ ನಾವು ನೋಡ್ತೇವೆ, ಮನುಷ್ಯ ಕುಮಾರನು ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಒಬ್ಬೊಬ್ಬನಿಗೆ ಅವನ ನಡತೆಗೆ ತಕ್ಕಂತ ಒಂದು ಪ್ರತಿಫಲವನ್ನು ಅವರ ತಂದೆಯಾದಂತ ಯೇಸು ಸ್ವಾಮಿ ಅವರ ಮನುಷ್ಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವಾಗ ಅಲ್ಲಿ ಅವನವನ ನಡತೆಗೆ ತಕ್ಕಂತ ಒಂದು ಪ್ರತಿಫಲವನ್ನು ಕೊಡ್ತಾನೆ. ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ನಾವು ನಮ್ಮ ನಡತೆಯನ್ನು ಶುದ್ಧಪಡಿಸಿಕೊಳ್ಬೇಕು. ಯಾವುದೇ ಅಡ್ಡದಾರಿಗೆ ಹೋಗದ ಹಾಗೆ ಸರಿಯಾದಂತ ಮಾರ್ಗದಲ್ಲಿ ಹೋಗುವಂತೆ ನಮ್ಮ ನಡತೆಯನ್ನು ನಾವು ಶುದ್ಧಪಡಿಸಿಕೊಳ್ಬೇಕು. ಇದನ್ನೇ ಪ್ರತಿಯೊಬ್ಬ ಸೇವಕರು ಬೋಧಿಸ್ತಾ ಇರ್ತಾರೆ. ನಾವು ಪದೇ ಪದೇ ಕೇಳ್ತಾ ಇರ್ತೇವೆ, ನಮ್ಮ ನಡತೆಯನ್ನು ಶುದ್ಧಪಡಿಸಿಕೊಳ್ಳದೆ ನಮ್ಮನ್ನು ನಾವು ಮೋಸ ಹೋಗುವಂತ ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೇವೆ. ಆದ್ರಿಂದ ನಾವು ಯೇಸು ಸ್ವಾಮಿ ಕೊನೆಗಳಿಗೆ ನಾವು ಬರುವಾಗ ಅವರ ಒಂದು ಒಬ್ಬೊಬ್ಬರ ನಡತೆಗೆ ತಕ್ಕ ಹಾಗೆ ಅವರು ಪ್ರತಿಫಲವನ್ನು ಕೊಡ್ತಾರೆ. ಇವತ್ತು ಎಷ್ಟು ನಾವು ಕಷ್ಟಪಡ್ತೀವೋ, ಎಷ್ಟು ಸೇವೆಯಲ್ಲಿ ನಾವು ಎಷ್ಟು ಕಷ್ಟಪಟ್ಟು ನಾವು ಅದನ್ನು ಮಾಡ್ತೇವೋ, ಆಗ ದೇವರ ಆಶೀರ್ವಾದ ಖಂಡಿತವಾಗಿಯೂ ನಮಗೆ ಇರುತ್ತೆ. ಅದಕ್ಕೆ ಉತ್ತಮವಾದಂಥ ಫಲವನ್ನು ಕೂಡ ನಾವು ಕಾಣುತ್ತೇವೆ. ಮತ್ತು ನಿಮಗೆ 28ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ಏನಂದ್ರೆ, ನಿಮಗೆ ನಿಜವಾಗಿ ಹೇಳ್ತೇನೆ, ಇಲ್ಲಿ ನಿಂತಿರುವವರೊಳಗೆ ಕೆಲವರು ಮನುಷ್ಯ ಕುಮಾರನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಅಂತ ಹೇಳಿ ಇಲ್ಲಿ ನಾವು ನೋಡುವಾಗ ಅಪೊಸ್ತಲರಿಗೆ ಹೇಳುವಂತ ಒಂದು ವಿಷಯವನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ನೋಡ್ರಿ, ಅವರಲ್ಲಿ ಕೆಲವರು ತನ್ನ ರಾಜ್ಯವು ಬಲದೊಂದಿಗೆ ಬರುವುದನ್ನು ನೋಡುವವರಿಗೆ ಜೀವದಿಂದಿರುವರೆಂದು ಅವರು ಹೇಳ್ತಾರೆ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಓದಿಕೊಳ್ಳಬಹುದು. ಕರ್ತನಲ್ಲಿ ಪ್ರೀತಿಯುಳ್ಳ ಬೋನಪೋರ್ ಅವರು ಕೂಡ ಅವರ ಜೀವಮಾನದಲ್ಲಿ ನಾವು ನೋಡ್ತಾ ಇದ್ದೇವೆ, ಏನಪ್ಪಾ ಅಂದ್ರೆ ಅವರ ಅನೇಕ ಕಿರುಕುಳಗಳು ಬಂದು ಅವರ ಸೇವೆಯಲ್ಲಿ ಅನೇಕ ಕಿರುಕುಳು, ಅವರ ಸಾವಿನ ನಡುವೆ ಕೂಡ ಅವ್ರು ಏನಾಗಿದ್ರಪ್ಪ ಅಂದ್ರೆ ಧೈರ್ಯವಾಗಿದ್ರು. ಮುಖ್ಯವಾಗಿ ನಾವು ಕೂಡ ಇವತ್ತು ಕಿರುಕುಳ ಇದೆ, ನಾನು ಸೇವೆ ಮಾಡೋಕ್ಕಾಗಲ್ಲ, ನನಗೆ ಹಂಗೆ ಹಿಂಗೆ ಅಂತ ನಾವು ಅನ್ಕೊಂತಾ ಇರ್ತೀವಿ. ಅಂದ್ರೆ ಇಷ್ಟೊಂದು ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಅವರು ಯಾವುದೇ ಕಾರಣಕ್ಕೂ ಅವರು ಭಯಪಡದೆ ಧೈರ್ಯವಾಗಿ ಅವರು ಸೇವೆಯನ್ನು ಮಾಡಿದ್ದಾರೆ. ಮತ್ತು ತನ್ನ ನಂಬಿಕೆಯನ್ನ ಬದುಕಿಸಿದ ಡ್ರೈಟ್ ಬೋನಪೋರ್ ಅವರು ಅವರ ಜೀವನ ಮತ್ತು ಪರಂಪರೆಯಾಗಿ ನಾವು ನಿಮಗೆ ಕೆಟ್ಟದ್ದನ್ನು ವಿರೋಧಿಸಲು ಕರೆಯಲ್ಪಟ್ಟಾಗ ಈ ತ್ಯಾಗದ ಒಂದು ಶಿಷ್ಯತ್ವ ಜೀವನವನ್ನು ನಡೆಸಲು ಅವರಿಗೆ ಸಾಧ್ಯವಾಯಿತು. ನೋಡ್ರಿ, ನಂಬಿಕೆಯಲ್ಲಿ ಮೊದಲನೇದಾಗಿ ನಾವು ಯೇಸುವನ್ನು ಹಿಂಬಾಲಿಸ್ಬೇಕಂದ್ರೆ, ಯೇಸು ಒಟ್ಟಿಗೆ ನಾವು ಹೋಗ್ಬೇಕಂದ್ರೆ, ಯೇಸು ಮಾಡಿದಂಥ ಕಾರ್ಯಗಳನ್ನು ನಾವು ಮಾಡಬೇಕಂದ್ರೆ ಉತ್ತಮವಾದಂಥ ನಂಬಿಕೆ ಮೊಟ್ಟ ಮೊದಲನೇದಾಗಿ ನಮಗಿರಬೇಕು. ಹಾಗಿರುವಾಗ ಸತ್ಯದ ಅನೇಕ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೇವೆ. ನಂಬಿಕೆಯಿಂದಲೇ ಎಷ್ಟೋ ಕಾರ್ಯಗಳು ಈ ಲೋಕದಲ್ಲಿ ನಡೆದಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಅನೇಕ ಸಮಯ ಇಲ್ಲ, ಆದ ಕಾರಣ ಅವೆಲ್ಲ ಹೇಳಕ್ಕಾಗಲ್ಲ. ಆದ್ರೆ ನಂಬಿಕೆ ನಮ್ಗೆ ಬಹಳ ಶ್ರೇಷ್ಠವಾದದ್ದು. ಎಷ್ಟು ನಾವು ದೇವರ ಮೇಲೆ ವಿಶ್ವಾಸವನ್ನು ಇಡ್ತೇವೋ, ಎಷ್ಟು ದೇವರನ್ನ ನಾವು ಆರಾಧಿಸ್ತೇವೋ, ಎಷ್ಟು ನಾವು ದೇವರ ಹೇಳಿದಂಥ ಕಾರ್ಯಗಳನ್ನ, ದೇವರು ಹೇಳಿದಂಥ ವಾಕ್ಯಗಳನ್ನ ನಾವು ಪ್ರೀತಿ ಮಾಡ್ತೇವೋ,
ಅಷ್ಟೇ ವಿಧದಲ್ಲಿ ದೇವರ ಆಶೀರ್ವಾದ ನಮಗೆ ನಮ್ಮ ಹಿಂದೆ ಬರ್ತದೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ನೋಡಬಹುದು. ಅದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಾವು ಕೂಡ ಒಬ್ಬರವರ ಜೀವಿತದಲ್ಲಿ ಅವರ ಮಾಡಿದಂಥ ಒಂದು ಸೇವೆ, ಅದು ಉನ್ನತವಾದಂಥ ಒಂದು ಸೇವೆ. ಆ ಸೇವೆಯನ್ನು ಇವತ್ತು ನಾವು ಕೂಡ ಉತ್ತಮ ರೀತಿಯಲ್ಲಿ ನಾವು ಮಾಡೋಣ. ದೇವರು ಈ ಒಂದು ಅವಕಾಶವನ್ನು ನಮ್ಗೆ ಕೊಟ್ಟಿದ್ದಾರಂದ್ರೆ, ದೇವರು ಈ ಒಂದು ಉತ್ತಮವಾದಂಥ ಸೇವೆಗಳು ನಮಗೆ ಕೊಟ್ಟಿದ್ದಾರಂದ್ರೆ, ಆ ಸೇವೆಯಲ್ಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಭಾಗ್ಯ ದೇವರು ನಮಗೆ ಕೊಡ್ತಾರೆ. ಅದರಿಂದ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು, ಕೃಪಾಭರಿತನು, ಸ್ತುತಿಗೆ ಪಾತ್ರನಾಗಿರುವಂಥ ತಂದೆಯಾದ ದೇವರೇ, ಈ ನೂತನ ವೇಳೆಯಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡಿದ್ದೇವೆ. ಬೋನಪ್ಪರವರ ಜೀವಿತದಲ್ಲಿ ಅನೇಕ ಕಿರುಕುಳಗಳು, ಅನೇಕ ಒಂದು ಸಮಸ್ಯೆ ಇದ್ರೂ ಕೂಡ ಸ್ವಾಮಿ ಅವರು ಧೈರ್ಯವಾದಂಥ ಒಂದು ಸುವಾರ್ತೆ ಸೇವೆ ಅವ್ರು ಮಾಡಲಿಕ್ಕಾಗುವಂತೆ ಸಹಾಯ ಮಾಡಿ. ಮತ್ತು ಸ್ವಾಮಿ ಅದಕ್ಕಾಗಿ ಅನೇಕ ಪ್ರಯಾಸಗಳನ್ನು ಪಡುವಂಥ ಈ ಲೋಕದಲ್ಲಿರುವಂಥ ಅನೇಕ ಸ್ವಾಮಿ ಸೇವಕರು, ದೈವ ಸೇವಕರುಗಳು ಅದೇ ರೀತಿಯಾದಂಥ ಒಂದು ನಂಬಿಕೆ, ಒಂದು ವಿಶ್ವಾಸದಿಂದ ಅನೇಕ ಆತ್ಮಗಳನ್ನು ಗೆಲ್ಲುವಂತೆ ಈ ಸಹಾಯ ಮಾಡು. ಮತ್ತು ಈ ಸಮಯದಲ್ಲಿ ಸ್ವಾಮಿ ಪಾಲ್ಗೊಂಡಿರುವಂಥ ಎಲ್ಲ ಸೇವಕಿಯರನ್ನು ಮತ್ತೊಂದಾವರ್ತಿ ನೀನು ಆಶೀರ್ವಾದ ಮಾಡು. ಮುಖ್ಯಸ್ಥರಾದಂಥ ಡೈರೆಕ್ಟರ್ ಅವರನ್ನು ಮತ್ತು ನವನೀತಯ್ಯನವರನ್ನು ಸ್ವಾಮಿ ಹೀಗೆ ಮತ್ತು ಸೇವೆಗೆ ಎಲ್ಲ ಸಹಾಯ ಮಾಡುವಂಥ ಎಲ್ಲ ದಾನಿಗಳನ್ನು ಸ್ವಾಮಿ ನೀನು ಆಶೀರ್ವಾದ ಮಾಡು. ಮತ್ತು ವಿಶೇಷವಾಗಿ ಈ ನೂತನ ವೇಳೆಯಲ್ಲಿ ಸ್ವಾಮಿ ಈ ದಿನದಲ್ಲಿ ನಾವು ಪ್ರಾರಂಭ ಮಾಡುವಾಗ ಅನೇಕ ಸ್ವಾಮಿ ನಮ್ಮ ಜೀವಿತದಲ್ಲಿ ಒಂದು ಹೊಸ ಸ್ವಭಾವವನ್ನು ನಮಗೆ ಹುಟ್ಟಿಸಿ ನಾವು ಉತ್ತಮವಾದಂಥ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡು. ಒಳ್ಳೆ ಆರೋಗ್ಯ ಕೊಡು, ಬಲ ಕೊಡು, ಜ್ಞಾನ ಮತ್ತು ವಿವೇಕವನ್ನು ಸ್ವಾಮಿ ನೀವು ಅನುಗ್ರಹಿಸಿಕೊಟ್ಟು ನೀವು ನಡೆಸಬೇಕೆಂಬುದಾಗಿ ನಮ್ಮ ಪ್ರಭು ರಕ್ಷಕನಾದಂಥ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.